ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಕನ್ಯಾ ರಾಶಿಯವರಿಗೆ ಅತ್ಯಂತ ಶ್ರಮದಾಯಕ ಹಾಗೂ ಅಷ್ಟೇ ಲಾಭದಾಯಕವಾದ ತಿಂಗಳು ಇದು. ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹದಿಂದಾಗಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತುಗಾರಿಕೆ ಈ ತಿಂಗಳು ನಿಮಗೆ ದೊಡ್ಡ ಮಟ್ಟದ ಯಶಸ್ಸನ್ನ ತಂದುಕೊಡಲಿದೆ. ಈ ತಿಂಗಳ ಒಂದು ಗ್ರಹಗಳ ಸಂಚಾರ ಸ್ಥಿತಿಯಿಂದ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ರಾಹು ಗ್ರಹ ಅಂತ ನೋಡಿದ್ರೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಅಂದ್ರೆ ನಿಮ್ಮ ಶತ್ರು ಮತ್ತೆ ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಅತ್ಯಂತ ಶುಭ ಸ್ಥಾನವಾಗಿದ್ದು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಜಯನ ತಗೊಂಬಂದು ಕೊಡುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ತಗೊಂಬಂದು ಕೊಡುತ್ತೆ. ಇನ್ನು ಗುರುಗ್ರಹ ಅಂತ ನೋಡಿದ್ರೆ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದು ವೃತ್ತಿ ಜೀವನದಲ್ಲಿ ಹೊಸ ಮೈಲುಗಳನ್ನ ಸ್ಥಾಪಿಸಲು ಇದು ನೆರವಾಗುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ನೋಡಿದ್ರೆ ನಿಮ್ಮ 12ನೇ ಮನೆಯಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡ್ಬೇಕಾಗಿ ಬರುತ್ತೆ. ಇನ್ನ ಶನಿಯ ಒಂದು ಸ್ಥಾನಮಾನ ಅಂತ ನೋಡಿದ್ರೆ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಸ್ವಲ್ಪ ಗೊಂದಲಗಳನ್ನ ತಗೊಂಬಂದ್ ಕೊಡುವಂತ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನ ಬುಧನ ಸಂಚಾರ ಅಂದ್ರೆ ನಿಮ್ಮ ರಾಶಾಧಿಪತಿಯ ಒಂದು ಶುಭ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ನಿರ್ಧಾರಗಳು ಫಲಪ್ರದವಾಗತ್ತೆ. ಇನ್ನ ಪ್ರಮುಖ ಭವಿಷ್ಯಗಳು ಅಂತ ನೋಡಿದ್ರೆ ವೃತ್ತಿ ಮತ್ತೆ ಉದ್ಯೋಗ ಅಂತ ನೋಡೋದಾದ್ರೆ ಉದ್ಯೋಗಿಗಳಿಗೆ ಇದು ಪ್ರಮೋಷನ್ ಮತ್ತೆ ಸಂಬಳನ ಹೆಚ್ಚು ಮಾಡುವಂತ ಒಂದು ಸಮಯ ಇದಾಗಿರುತ್ತೆ. ನಿಮ್ಮ ಕೆಲಸದ ಶೈಲಿಯಿಂದ ಮೇಲಧಿಕಾರಿಗಳ ವಿಶ್ವಾಸ ಗಳಿಸುವಂತ ಒಂದು ಸಮಯ ಕೂಡ ಇದಾಗಿರುತ್ತೆ. ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನ, IT ಫೀಲ್ಡ್, ಶಿಕ್ಷಣ ಮತ್ತು ಲೆಕ್ಕ ಪರಿಶೋಧನೆ ಅಂದ್ರೆ ಅಕೌಂಟಿಂಗ್ ಕ್ಷೇತ್ರದಲ್ಲಿರೋರಿಗೆ ವಿದೇಶ ಪ್ರಯಾಣದ ಯೋಗ ಕೂಡ ಇದೆ. ಸ್ವಯಂ ಉದ್ಯೋಗಿಗಳಿಗೆ ಹಳೆಯ ಗ್ರಾಹಕರಿಂದ ಹೊಸ ಯೋಜನೆಗಳು ಕೂಡ ಸಿಗ್ತಾ ಇದೆ. ಇನ್ನು ಆರ್ಥಿಕ ಸ್ಥಿತಿ ಅಂತ ನೋಡಿದ್ರೆ ಆರ್ಥಿಕವಾಗಿ ಈ ತಿಂಗಳು ಬಹಳ ಬಲಿಷ್ಠವಾಗಿರುವಂತ ಒಂದು ತಿಂಗಳಾಗಿರುತ್ತೆ. ನಿಮ್ಮ 6ನೇ ಮನೆಯಲ್ಲಿರುವಂತಹ ರಾಹು ನಿಮ್ಮ ಹಳೆಯ ಸಾಲಗಳನ್ನ ತೀರ್ಸೋದಿಕ್ಕೆ ದಾರಿ ಮಾಡ್ಕೊಡ್ತಾನೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ಆದ್ರೆ ಷೇರು ಮಾರ್ಕೆಟ್ ಅಲ್ಲಿ ಏನಾದ್ರು ದೊಡ್ಡ ಮೊತ್ತದ ಹೂಡಿಕೆ ಮಾಡ್ತಿದ್ದೀರಾ ಅಂತಂದ್ರೆ ಅದನ್ನ ತಿಂಗಳ ದ್ವಿತೀಯಾರ್ಧವರೆಗೆ ಸ್ವಲ್ಪ ಕಾಯೋದು ಸೂಕ್ತ. ಇನ್ನು ಕುಟುಂಬ ಮತ್ತು ಪ್ರೀತಿ ಅಂತ ನೋಡಿದ್ರೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಣೆ ಆಗ್ತಾ ಇರುತ್ತೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಆದ್ರೆ 7ನೇ ಮನೆಯಲ್ಲಿ ಇರುವಂತಹ ಶನಿಯ ಒಂದು ಪ್ರಭಾವದಿಂದಾಗಿ ಸಂಗಾತಿ ಜೊತೆಗೆ ಸಣ್ಣ ಪುಟ್ಟ ವಿಷಯಕ್ಕೆ ಸ್ವಲ್ಪ ಅನುಮಾನ ಪಡುವಂತದ್ದು ಅಥವಾ ಭಿನ್ನಾಭಿಪ್ರಾಯಗಳು ಮೂಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಪರಸ್ಪರ ಮಾತುಕತೆ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆನ ಬಗೆಹರಿಸ್ಕೋಬಹುದು. ಇನ್ನು ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಉಟ್ಕೊಂಡು ಬರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಇನ್ನು ಆರೋಗ್ಯದ ವಿಷಯ ಅಂತ ನೋಡಿದ್ರೆ ಆರೋಗ್ಯ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ಆದ್ರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ಕಣ್ಣಿನ ಉರಿ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಆಹಾರದಲ್ಲಿ ಹಸಿರು ತರಕಾರಿಗಳನ್ನ ಜಾಸ್ತಿ ಬಳಸಬೇಕು. ಪ್ರತಿದಿನ 15 ನಿಮಿಷಗಳ ಧ್ಯಾನ ನಿಮ್ಗೆ ಮಾನಸಿಕ ಸ್ಥಿರತೆನ ಖಂಡಿತವಾಗ್ಲೂ ನೀಡುತ್ತೆ. ಇನ್ನು ವಿಶೇಷವಾದ ಗಮನ ಏನ್ ಹರಿಸ್ಬೇಕು ಕನ್ಯಾ ರಾಶಿಯವರು ಅಂತಂದ್ರೆ ಈ ತಿಂಗಳು ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಮಾಡೋ ಮೊದಲು ಅದನ್ನ ಪೂರ್ಣವಾಗಿ ಓದಿ ನೋಡೋದು ಉತ್ತಮ. ಸಣ್ಣ ನಿರ್ಲಕ್ಷ್ಯ ಮಾಡಿದ್ರು ಕೂಡ ಅದು ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗುವಂತ ಸಾಧ್ಯತೆಗಳು ಜಾಸ್ತಿನೇ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಒಂದು ಸಮಯ, ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರುವಂತ ಒಂದು ಸಮಯ ಇದಾಗಿರುತ್ತೆ. ಹಾಗೆ 5ನೇ ಮನೆಯಿಂದ ಎಲ್ಲಾ ಗ್ರಹಗಳು 6ನೇ ಮನೆಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಅದರಲ್ಲೂ 6ನೇ ಮನೆಯಲ್ಲಿ ರಾಹು ಆಗಲೇ ಸ್ಥಿತನಾಗಿದ್ದಾನೆ. ಬುಧ, ಶುಕ್ರ, ರಾಹು, ಸೂರ್ಯ, ಕುಜ ಇಷ್ಟು ಗ್ರಹಗಳ ಒಂದು ಸಮಾಗಮದಿಂದ ನಿಮ್ಗೆ 6ನೇ ಭಾವಕ್ಕೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ. ಆದ್ರೂ ಕೂಡ ಅಂದ್ರೆ ನಿಮ್ಮ ಕೆಲಸದಲ್ಲಿ ಯಾರೆಲ್ಲ ಉದ್ಯೋಗಿಗಳು ಇರ್ತೀರ ಅವ್ರಿಗೆ ಪ್ರೆಷರ್ ಜಾಸ್ತಿ ಆಗುತ್ತೆ. ಆದ್ರೆ ಬಡ್ತಿ ಸಿಗುವಂತ ಸಾಧ್ಯತೆಗಳು ಕೂಡ ಅಷ್ಟೇ ಇರುತ್ತೆ. ಸೊ ನಿಮ್ಗೆ ಎಷ್ಟೇ ಕೆಲಸದಲ್ಲಿ ಒತ್ತಡಗಳಾಗ್ತಿದ್ರು ಕೂಡ, ಎಷ್ಟೇ ಚಾಲೆಂಜಸ್ ಬಂದ್ರು ಕೂಡ ಅದನ್ನ ನೀವು ಎದುರಿಸಿದ್ರೆ ಖಂಡಿತವಾಗ್ಲೂ ನೀವು ಮುಂದಕ್ಕೆ ಒಂದು ಒಳ್ಳೆ ಫಲನ ನೀವು ನೋಡಬಹುದು. ಹಾಗೆ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಈ ತಿಂಗಳು ನೀವು ವಿಷ್ಣು ಸಹಸ್ರನಾಮನ ಪ್ರತಿದಿನ ಪಠನೆ ಮಾಡೋದು ಅಥವಾ ಬುಧವಾರದ ದಿವಸ ಪಠನೆ ಮಾಡೋದ್ರಿಂದನೂ ಕೂಡ ನಿಮ್ಗೆ ಬರ್ತಿರೋಂತ ಕೆಲವು ಅಡೆತಡೆಗಳಿಂದ ನೀವು ನಿವಾರಿಸ್ಕೋಬಹುದು. ಮತ್ತೆ ಪ್ರತಿದಿನ ಗಣೇಶನ ಆರಾಧನೆ ಮಾಡುವಂಥದ್ದು, ಗಣಪತಿಯ ಒಂದು ಗರ್ಕೆ ಉನ್ನ ಕೊಡುವಂಥದ್ದು ಅಥವಾ ಓಂ ಗಂ ಗಣಪತಿಯೇ ನಮಃ ಅನ್ನೋ ಮಂತ್ರನ ಜಪ ಮಾಡುವಂಥದ್ದು ಅಥವಾ ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರನ ಹಾಕುವಂಥದ್ದು ಹೀಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಕೇತುವಿನ ಒಂದು ಪ್ರಭಾವದಿಂದ ನೀವು ದೂರ ಆಗ್ಬಹುದು. ಹಾಗೆ ಸ್ವಲ್ಪ ಬಡ ವಿದ್ಯಾರ್ಥಿಗಳಿಗೆ ಒಂಚೂರು ಪುಸ್ತಕಗಳನ್ನ ಕೊಡುವಂಥದ್ದು ಅಂದ್ರೆ ಸ್ಟಡಿ ಮೆಟೀರಿಯಲ್ಸ್ ನ ದಾನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಗುರುವಿನ ಒಂದು ಅನುಗ್ರಹ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪ್ರತಿ ಶನಿವಾರ ದಿವಸ ಸಂಜೆ 5 ಗಂಟೆಯ ನಂತರ ನಿಮ್ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ಆಹಾರನ ದಾನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನೇ ಸಮಸ್ಯೆಗಳು ಬಂದ್ರು ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಹಾಗೆ ಹಸುವಿಗೆ ಬೇಯಿಸಿರುವಂತಹ ಆಲೂಗಡ್ಡೆ ಕೊಡುವಂಥದ್ದು
ಅಥವಾ ಬೆಲ್ಲ ತಿನ್ಸೋವಂಥದ್ದು, ಬಾಳೆಹಣ್ಣು ತಿನ್ಸೋವಂಥದ್ದು, ಇದನ್ನ ಮಾಡೋದ್ರಿಂದನೂ ಕೂಡ ನಿಮ್ಗೆ ಏನೇ ಸಂಕಷ್ಟ ಬರೋದ್ರಿಂದ ನೀವು ಈಚೆ ಬರ್ಬೋದು. ಈ ಎಲ್ಲಾ ಪರಿಣಾಮಗಳು ಕೂಡ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಗ್ರಹಗಳ ಸ್ಥಾನಮಾನದ ಮೇಲೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಂಡು ಅದಕ್ಕೆ ತಕ್ಕ ಪರಿಹಾರಗಳನ್ನ ಕಂಡ್ಕೊಳ್ಳಿ. ನೀವೇನಾದ್ರೂ ನಮ್ಮಲ್ಲಿ ಪರಿಹಾರಗಳನ್ನ ಕೇಳಬೇಕು ಅಥವಾ ಜಾತಕನ ತೋರಿಸ್ಕೊಬೇಕು ಅಂತಂದ್ರೆ ಸ್ಕ್ರೋಲ್ ಆಗ್ತಿರೋಂತ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೋಬಹುದು. ಎಲ್ಲರಿಗೂ ಕೂಡ ಧನ್ಯವಾದಗಳು.